ಸೊ ಮೂವಿ ಸ್ಟಾರ್ಟ್ ಆಗುತ್ತೆ. ಸ್ಟಾರ್ಟಿಂಗ್ ನಲ್ಲಿ ಆಕಾಶದಲ್ಲಿ ಆಕಾಶಕಾಯಗಳ ನಡುವೆ ಒಂದು ಬಾಹ್ಯಾಕಾಶ ನೌಕೆ ಭೂಮಿಯ ಕಡೆ ಬರ್ತಾ ಇರುತ್ತೆ. ಸೊ ಆ ಬಾಹ್ಯಾಕಾಶ ನೌಕೆಯಲ್ಲಿ ಕೆಲವು ಗಗನಯಾನಿಗಳು ಮಾತಾಡ್ತಿರೋದು ನಮ್ಗೆ ಕೇಳಿಸುತ್ತೆ. ಅವ್ರು ಹೇಳ್ತಿರ್ತಾರೆ, ನಾವು ಸ್ಪೆಸಿಮನ್ ಗಳನ್ನ ಕಲೆಕ್ಟ್ ಮಾಡ್ಕೊಂಡಿದೀವಿ. ಸ್ಪೆಸಿಮನ್ ಅಂದ್ರೆ ಏನು? ಮಾದರಿಗಳು. ಕೆಲವೊಂದು ಮಾದರಿಗಳನ್ನ, ಸ್ಯಾಂಪಲ್ ಗಳನ್ನ ಕಲೆಕ್ಟ್ ಮಾಡ್ಕೊಂಡಿದೀವಿ. ಕಲೆಕ್ಟ್ ಮಾಡ್ಕೊಂಡು ಭೂಮಿಯ ಎಡೆಗೆ ಬರ್ತಿದೀವಿ, ಭೂಮಿಯ ಎನ್ವಿರಾನ್ಮೆಂಟ್ ಗೆ ಎಂಟರ್ ಆಗ್ತಿದೀವಿ ಅಂತ ಹೇಳ್ತಾರೆ. ಅಷ್ಟರಲ್ಲಿ ನೌಕೆಗೆ ಬೆಂಕಿ ಹತ್ಕೊಂಡ್ಬಿಡುತ್ತೆ. ಬೆಂಕಿ ಹತ್ಕೊಂಡು ನೌಕೆ ಭೂಮಿ ಎಡೆಗೆ ಬೀಳೋಕೆ ಶುರುವಾಗುತ್ತೆ. ಸೊ ಭೂಮಿಯಲ್ಲಿ ಬಂದು ಮಲೇಷಿಯಾದಲ್ಲಿ ನೌಕೆ ಬೀಳತ್ತೆ. ಪ್ರತಿ ಸಲ ಆಕಾಶದಿಂದ ಯಾವ್ದಾದ್ರು ನೌಕೆ ಭೂಮಿಯ ಮೇಲೆ ಬಿದ್ರೆ ಡೈರೆಕ್ಟ್ ಅಮೆರಿಕಕ್ಕೆ ಹೋಗಿ ಬೀಳೋದು. ಈ ಸಲ ಏನೋ ಮಲೇಷಿಯಾಗ ಹೋಗಿ ಬಿದ್ದಿದೆ. ಸೊ ನೌಕೆ ಕೆಳಗೆ ಬಿದ್ದಿದ ತಕ್ಷಣ ಎಲ್ಲ ಚಿದ್ರ ಆಗ್ಬಿಟ್ಟಿದೆ ನೌಕೆ. ಎಲ್ರು ಬಂದು ಸರ್ಚ್ ಮಾಡ್ತಿದ್ದಾರೆ ಏನಾಗಿದೆ ನೌಕೆಗೆ, ಏನು ಎತ್ತ ಅಂತ. ಅಲ್ಲಿ ಮನುಷ್ಯರು, ಆಕಾಶದಿಂದ ತಂದ ಏಲಿಯನ್ ಮಾದರಿಗಳು ಇವೆಲ್ಲ ಇದ್ವಲ್ಲ, ಏನಾದ್ರು ಇದೆಯಾ ಅಂತ ನೋಡ್ತಿದ್ದಾರೆ. ಇಲ್ಲಿ ಅಮೆರಿಕದಲ್ಲಿ ಆ ನೌಕೆಯ ಕಂಟ್ರೋಲ್ ರೂಮ್ ನಲ್ಲಿ ಎಲ್ಲರೂ ಡಿಸ್ಕಸ್ ಮಾಡ್ತಿದ್ದಾರೆ, ಎಷ್ಟು ಮಾದರಿಗಳು ನಮಗೆ ಸಿಕ್ಕಿದ್ವು, ಯಾರಾದ್ರೂ ಬದುಕಿದಾರ ಅಂತ. ಒಬ್ಬ ಸೈಂಟಿಸ್ಟ್ ಹೇಳ್ತಾಳೆ, ನಮಗೆ 3 ಮಾದರಿಗಳು ಮಾತ್ರ ಸಿಕ್ಕಿವೆ, 1 ಮಾದರಿ ಎಸ್ಕೇಪ್ ಆಗ್ಬಿಟ್ಟಿದೆ ಅಂತ. ಸೊ ನಮ್ಗೆ ಆಗ ಗೊತ್ತಾಗ್ತದೆ ಈ ಮಾದರಿಗಳು ಏಲಿಯನ್ಗಳು ಅಂತ. 4 ಮಾದರಿಗಳನ್ನ ಎಲ್ಲಿಂದಲೋ ಭೂಮಿಗೆ ತರಬೇಕು ಅಂತ ಟ್ರೈ ಮಾಡ್ತಿರ್ತಾರೆ. ಬಟ್ ಭೂಮಿಗೆ ಬರುವಾಗ ಬಾಹ್ಯಾಕಾಶ ನೌಕೆಗೆ ಆಕ್ಸಿಡೆಂಟ್ ಆಗ್ಬಿಟ್ಟು ಭೂಮಿಯೊಳಗೆ ಬಿದ್ದು ಬಿಡುತ್ತೆ. ಆಗ ಒಂದು ಏಲಿಯನ್ ಎಸ್ಕೇಪ್ ಆಗ್ಬಿಟ್ಟಿರುತ್ತೆ, ಇನ್ನು 3 ಮಾತ್ರ ಅಲ್ಲೇ ಉಳ್ಕೊಂಡಿವೆ. ಅಷ್ಟರಲ್ಲಿ ಯಾರೋ ಒಬ್ಬ ಗಗನಯಾನಿ ಬದುಕಿರೋದನ್ನ ಒಬ್ಬ ನರ್ಸ್ ನೋಡ್ಬಿಡ್ತಾಳೆ. ನೋಡಿದಂದ್ರೆ ಏನ್ ಮಾಡ್ತಾಳೆ, ಅವನನ್ನ ಹಾಸ್ಪಿಟಲ್ ಗೆ ಕರ್ಕೊಂಡು ಹೋಗ್ಬೇಕು ಅಂತ ಆಂಬ್ಯುಲೆನ್ಸ್ ನಲ್ಲಿ ಕೂರಿಸ್ಕೊಂಡು ಕರ್ಕೊಂಡು ಹೋಗ್ತಿರ್ತಾಳೆ. ಅವಾಗ ಅವನು ಸಡನ್ ಆಗಿ ಎದ್ಬಿಡ್ತಾನೆ. ಎದ್ ನಂತರ ಕೈಗಳನ್ನ ಒಳ್ಳೆ ಆಕ್ಟೋಪಸ್ ತರ ಮಾಡ್ಕೊಂಡ್ಬಿಟ್ಟು ಡ್ರೈವರ್ ನ ಸಾಯಿಸ್ಬಿಡ್ತಾನೆ. ಆಮೇಲೆ ಮತ್ತೊಂದ್ ಕೈನಿಂದ ನರ್ಸ್ ನ ಹಿಡ್ಕೊಳ್ತಾನೆ. ಸೊ ಡ್ರೈವರ್ ನ ಸಾಯಿಸಿದ್ರಿಂದ ವೆಹಿಕಲ್ ಕೆಳಗೆ ಬೀಳುತ್ತೆ. ಕೆಳಗೆ ಬಿದ್ದ ವೆಹಿಕಲ್ ನ ಹೊಡ್ಕೊಂಡು ನರ್ಸಮ್ಮ ಈಚೆಗೆ ಬರ್ತಾಳೆ. ಆಗ ನಮ್ಗೆ ಗೊತ್ತಾಗುತ್ತೆ ಈ ಏಲಿಯನ್ಗೆ ಒಂದು ಬಾಡಿಯಿಂದ ಇನ್ನೊಂದು ಬಾಡಿಗೆ ಎಂಟರ್ ಆಗುವ ಶಕ್ತಿ ಇದೆ ಅಂತ. ಅಂದ್ರೆ ಯಾರ ಬಾಡಿ ಇಷ್ಟ ಆಗುತ್ತೋ ಆ ಬಾಡಿ ಒಳಗಡೆ ಹೋಗಿ ಸೇರ್ಕೊಳ್ಳೋದು, ದೆವ್ವ ಮೆಟ್ಕೊಂಡಂಗೆ. ಎನಿವೆ ನಮ್ಗೆ ಇನ್ನೂ ಗೊತ್ತಿಲ್ಲ ಈ ಏಲಿಯನ್ ಹೇಗೆ ಕಾಣ್ತದೆ ಅಂತ. ನೆಕ್ಸ್ಟ್ ಸೀನ್ ನಲ್ಲಿ ನಮ್ಮ ಮೂವಿಯ ಹೀರೋ ಬರ್ತಾನೆ. ಅವನು ಒಬ್ಬ ಇನ್ವೆಸ್ಟಿಗೇಟಿವ್ ಜರ್ನಲಿಸ್ಟ್, ಒಬ್ಬ ಒಳ್ಳೆಯ ಪತ್ರಕರ್ತ. ಅವನು ಮತ್ತೆ ಅವನ ಗರ್ಲ್ ಫ್ರೆಂಡ್ ಇಬ್ರು ಜೊತೆಗೆ ಇರ್ತಾರೆ. ಅವತ್ತು ಆಫೀಸ್ಗೆ ಹೋಗ್ತಾನೆ. ಆಫೀಸ್ ನಲ್ಲಿ ಅವನ ಬಾಸ್ ಹೇಳ್ತಾನೆ, ನೀನು ಪತ್ರಕರ್ತನಾಗಿ ಇವತ್ತು ಒಂದು ಇಂಟರ್ವ್ಯೂ ತಗೊಳ್ಬೇಕು. ಯಾರ ಇಂಟರ್ವ್ಯೂ ತಗೊಳ್ಬೇಕು? ಆ ರಾಕೆಟ್ ನ ಆಕಾಶಕ್ಕೆ ಕಳಿಸಿರ್ತಾನಲ್ಲ ಆ ಕಂಪನಿಯ ಓನರ್ದು ಇಂಟರ್ವ್ಯೂನ ತಗೊಳ್ಬೇಕು. ಅದಕ್ಕೆ ನಮ್ಮ ಫಿಲಂ ಹೀರೋ ಹೇಳ್ತಾನೆ, ಆ ರಾಕೆಟ್ ಕಂಪನಿಯ ಓನರು ದೊಡ್ಡ ಕಳ್ಳನ ಮಗ. ಅವ್ನು ಏನೇನೋ ಕಿತ್ತೋದ ಕೆಲಸಗಳನ್ನೆಲ್ಲ ಮಾಡಿದಾನೆ. ನಾನು ಇಂಟರ್ವ್ಯೂ ತಗೊಳ್ತೀನಿ, ಬಟ್ ಅವನ ಕಿತ್ತೋದ ಕೆಲಸಗಳ ಮೇಲೂ ಪ್ರಶ್ನೆಗಳನ್ನ ಕೇಳ್ತೀನಿ ಅವನ್ಗೆ ಅಂತ ಹೇಳ್ತಾನೆ ಅವನ ಬಾಸ್ಗೆ. ಅವ್ನ ಬಾಸ್ ಆಗಕ್ಕಿಲ್ಲ ಅಂದ್ರೆ ಆಗಕ್ಕಿಲ್ಲ, ಆ ಪ್ರಶ್ನೆಗಳನ್ನೆಲ್ಲ ನಿಂಗೆ ಕೇಳಂಗಿಲ್ಲ. ಅವನ ಹತ್ರ ಸಿಕ್ಕಾಪಟ್ಟೆ ದುಡ್ಡಿದೆ, ನಮ್ಮ ಇಡೀ ಪತ್ರಕರ್ತ ಬಿಲ್ಡಿಂಗ್ ಅನ್ನೇ ತಗೊಂಡು ಬಿಡ್ಬೋದು, ಸುಮ್ಮನೆ ಯಾಕೆ ಎದ್ರುಕೊಳ್ಳೋದು, ಆ ತರ ತರಲೆ ಕ್ವಶನ್ಗಳನ್ನೆಲ್ಲ ಕೇಳ್ಬೇಡ, ಡೀಸೆಂಟ್ ಆಗಿರೋ ಕ್ವಶನ್ಗಳನ್ನ ಕೇಳ್ಬಿಟ್ಟು ಇಂಟರ್ವ್ಯೂ ತಗೊಂಡು ಬಾಯಿ ಮುಚ್ಕೊಂಡು ಬಾ ಅಂತ ಹೇಳಿ ಕಳಿಸ್ತಾನೆ. ಇಲ್ಲಿ ಟ್ವಿಸ್ಟ್ ಏನಪ್ಪಾ ಅಂದ್ರೆ, ನಮ್ಮ ಮೂವಿಯ ಹೀರೋ ಇರ್ತಾನಲ್ಲ ಅವನ ಗರ್ಲ್ ಫ್ರೆಂಡ್ ಒಂದು ಕಂಪನಿಯಲ್ಲಿ ವರ್ಕ್ ಮಾಡ್ತಿರ್ತಾಳೆ. ಆ ಕಂಪನಿ ಸಹ ರಾಕೆಟ್ ಕಂಪನಿಯ ಪರವಾಗಿ ಕೆಲಸ ಮಾಡ್ತಿರುತ್ತೆ. ಸೊ ಅವನ ಗರ್ಲ್ ಫ್ರೆಂಡ್ ಹತ್ರ ಆ ರಾಕೆಟ್ ಕಂಪನಿಯ ಎಷ್ಟೊಂದು ಸೀಕ್ರೆಟ್ ಗಳಿರ್ತವೆ. ಅವತ್ ರಾತ್ರಿ ಏನ್ ಮಾಡ್ತಾನೆ, ಇವನು ಕದ್ದು ಬಿಟ್ಟು ಆ ಸೀಕ್ರೆಟ್ ಗಳನ್ನೆಲ್ಲ ಓದ್ಕೊಂಡ್ಬಿಡ್ತಾನೆ. ಆ ಸೀಕ್ರೆಟ್ ಡಾಕ್ಯುಮೆಂಟ್ ನಲ್ಲಿ ಆ ರಾಕೆಟ್ ಕಂಪನಿಯವರು ಮನುಷ್ಯರ ಮೇಲೆ ಏನೇನೋ ಇಲ್ಲೀಗಲ್ ಆಗಿ ಎಕ್ಸ್ಪೆರಿಮೆಂಟ್ ಗಳು ಮಾಡ್ತಿದ್ದಾರೆ ಅಂತ ಬರೆದಿರತ್ತೆ. ಆ ಪ್ರಶ್ನೆಗಳನ್ನೆಲ್ಲ ಅವನು ನಾಳೆ ಬೆಳಗ್ಗೆ ಹೋಗಿ ಕೇಳಬೇಕು ಅಂತ ಡಿಸೈಡ್ ಮಾಡ್ಕೊಳ್ತಾನೆ. ನೆಕ್ಸ್ಟ್ ಇಂಟರ್ವ್ಯೂ ಸ್ಟಾರ್ಟ್ ಆಗುತ್ತೆ. ಅವನು ಆ ಪ್ರಶ್ನೆಗಳನ್ನ ಕೇಳ್ಬಿಡ್ತಾನೆ. ರಾಕೆಟ್ ಕಂಪನಿ ಓನರ್ಗೆ ಕೋಪ ಬರುತ್ತೆ. ಇಂಟರ್ವ್ಯೂನ ಅಲ್ಲಿಗೆ ಸ್ಟಾಪ್ ಮಾಡ್ತಾನೆ. ನಿನ್ನ ಲೈಫ್ ನ ಹಾಳು ಮಾಡ್ತೀನಿ ಅಂತ ಹೆದರಿಸ್ಬಿಟ್ಟು ಕಳಿಸ್ತಾನೆ. ಅವನು ವಾಪಸ್ ತನ್ನ ಪತ್ರಿಕಾ ಕಂಪನಿಗೆ ಹೋಗ್ತಾನೆ. ಕಂಪನಿಯಲ್ಲಿ ನಿನ್ನ ಕೆಲಸದಿಂದ ತೆಗೆದು ಹಾಕಲಾಗಿದೆ ಅಂತ ಹೇಳ್ತಾರೆ. ಅದಾದ ನಂತರ ಅವನ ಗರ್ಲ್ ಫ್ರೆಂಡ್ ಕಂಪನಿ ಹತ್ರ ಹೋಗ್ತಾನೆ. ಗರ್ಲ್ ಫ್ರೆಂಡ್ ಸಹ ಕೆಲಸದಿಂದ ತೆಗೆದಾಕ್ಬಿಟ್ಟಿರ್ತಾರೆ. ಬಿಕಾಸ್ ಅವಳ ಡಾಕ್ಯುಮೆಂಟ್ ಅನ್ನ ಇವನು ನೋಡೇ ತಾನೆ ಆ ಪ್ರಶ್ನೆಯನ್ನ ಕೇಳಿದ್ದು. ಅದು ಅವರಿಗೆ ಗೊತ್ತಾಗ್ಬಿಟ್ಟು ಅವಳನ್ನು ಸಹ ಕೆಲಸದಿಂದ ತೆಗೆದ್ಬಿಡ್ತಾರೆ. ಅವನ ಗರ್ಲ್ ಫ್ರೆಂಡ್ ಏನ್ ಮಾಡ್ತಾಳೆ, ಇವನ ಜೊತೆ ಬ್ರೇಕಪ್ ಮಾಡ್ಕೊಂತಾಳೆ. ನಿನ್ನಿಂದ ನನ್ನ ಕೆಲಸ ಸಹ ಹೋಯ್ತು, ನಿನ್ನನ್ನ ನಂಬೋಕಾಗಲ್ಲ, ನೀನು ನಂಬಿಕೆ ದ್ರೋಹಿ ಅಂತ. ಓಕೆ, ಅವತ್ತು ರಾತ್ರಿ ಆಗುತ್ತೆ. ರಾತ್ರಿ ಏನಾಗುತ್ತೆ, ರಾಕೆಟ್ ಕಂಪನಿಯ ಒಳಗಡೆ ಒಂದು ಶಿಪ್ಮೆಂಟ್ ಬರುತ್ತೆ. ಆ ಶಿಪ್ಮೆಂಟ್ ನಲ್ಲಿ 3 ಸ್ಯಾಂಪಲ್ ಗಳನ್ನ ಇವ್ರು ಕಲೆಕ್ಟ್ ಮಾಡ್ಕೊಂಡಿದ್ರಲ್ಲ ಮಲೇಷಿಯಾದಲ್ಲಿ, ಅದನ್ನ ತಗೊಂಡು ಬಂದಿರ್ತಾರೆ. ಆಗ ನಮ್ಗೆ ಆ ಏಲಿಯನ್ಗಳ ಅರ್ಧ ದರ್ಶನ ಆಗುತ್ತೆ. 2 ಕರಿ ಆಕ್ಟೋಪಸ್ ಗಳು, 1 ಬಿಳಿ ಆಕ್ಟೋಪಸ್ ತರ ಇರ್ತಾವ ಗುರು ಏಲಿಯನ್ಗಳು. ಓಕೆ, ಇದಾದ ನಂತರ 6 ತಿಂಗಳು ಕಳಿಯುತ್ತೆ. 6 ತಿಂಗಳ ನಂತರ ನಮ್ಗೆ ಏಲಿಯನ್ ನ ಪೂರ್ಣ ದರ್ಶನ ಆಗ್ತದೆ. ಇಟ್ಸ್ ನಾಟ್ ಇವನ್ ಆಕ್ಟೋಪಸ್. ಆಕ್ಟೋಪಸ್ ತರನು ಕಾಣ್ತಿಲ್ಲ. ಅದು ರೋಡ್ಗೆ ಹಾಕ ಟಾರ್ ಇರ್ತದಲ್ಲ, ಬಿಸಿ ಬಿಸಿ ಟಾರು ಹಂಗದೆ. ಒಟ್ನಲ್ಲಿ ಇದು ಬೆಳಗದೆ, ಅದು ಕರಗಿರ್ತದೆ. ಸೊ ಸೈಂಟಿಸ್ಟ್ ಎಕ್ಸ್ಪ್ಲೈನ್ ಮಾಡ್ತಾಳೆ, ಈ ಏಲಿಯನ್ಗಳು ಭೂಮಿಯ ಮೇಲೆ ಬದುಕಬೇಕು ಅಂದ್ರೆ ಇವಕ್ಕೆ ಬೇರೊಂದು ದೇಹ ಬೇಕು. ಸೊ ಇವೇನ್ ಮಾಡ್ತವೆ, ಬೇರೊಂದು ದೇಹವನ್ನ ಹುಡ್ಕೊಂಡು ಹೋಗ್ತಿರ್ತವೆ ಯಾವಾಗ್ಲೂ. ಬಟ್ ಎಲ್ಲಾ ದೇಹಗಳು ಈ ಜೀವಿಗಳಿಗೆ ಸೆಟ್ ಆಗೋದಿಲ್ಲ. ನಾವು ಹೇಗೆ ಬ್ಲಡ್ ಕೊಡ್ಬೇಕಾದ್ರೆ ಗ್ರೂಪ್ ಅನ್ನ ಮ್ಯಾಚ್ ಮಾಡ್ತೀವೋ ಹಾಗೆ ಈ ಜೀವಿಗಳು ದೇಹವನ್ನ ಮ್ಯಾಚ್ ಮಾಡ್ಕೊಳ್ತವೆ. ಆ ದೇಹ ಮ್ಯಾಚ್ ಆದ್ರೆ ಮಾತ್ರ ದೇಹದಲ್ಲಿ ಬಾಳೋಕೆ ಸಾಧ್ಯ ಆಗ್ತವೆ ಅಂತ ಸೈಂಟಿಸ್ಟ್ ಹೇಳ್ತಾಳೆ. ಯಾರಿಗೆ? ರಾಕೆಟ್ ಕಂಪನಿಯ ಓನರ್ಗೆ. ಆಗ ರಾಕೆಟ್ ಕಂಪನಿ ಓನರ್ ಹೇಳ್ತಾನೆ, ಓ ಹಂಗ ಸರಿ, ಹಂಗಿದ್ರೆ ಮನುಷ್ಯರ ಮೇಲೆ ಎಕ್ಸ್ಪೆರಿಮೆಂಟ್ ಮಾಡ್ಬಿಡೋಣ ಡೈರೆಕ್ಟ್ ಇದನ್ನ ಅಂತ. ಆಗ ಸೈಂಟಿಸ್ಟ್ ಹೇಳ್ತಾಳೆ, ಲೋ ಎಥಿಕಲ್ ಪ್ರಾಬ್ಲಮ್ ಕಾಣಲ್ಲೋ, ಹಂಗ ಸುಮ್ನೆ ಡೈರೆಕ್ಟ್ ಆಗಿ ಎಕ್ಸ್ಪೆರಿಮೆಂಟ್ ಮಾಡ್ಬಿಡಕ್ಕಾಗಲ್ಲ ಮನುಷ್ಯರ ಮೇಲೆ ಅಂತ. ಇವ್ನು ಕೇಳಲ್ಲ, ಸ್ಟಾರ್ಟ್ ಮಾಡ್ಬೇಕಂದ್ರೆ ಮಾಡ್ಬೇಕಷ್ಟೇ, ಸ್ಟಾರ್ಟ್ ಮಾಡು ಅಂತ ಹೇಳ್ಬಿಟ್ಟು ಹೋಗ್ತಾನೆ. ಓಕೆ, ಎಕ್ಸ್ಪೆರಿಮೆಂಟ್ ಗಳನ್ನ ಸ್ಟಾರ್ಟ್ ಮಾಡ್ತಾರೆ. ಏನ್ ಎಕ್ಸ್ಪೆರಿಮೆಂಟು? ಈ ಏಲಿಯನ್ಗಳು ಮನುಷ್ಯರ ಬಾಡಿ ಒಳಗಡೆ ಹೋಗ್ತವ, ಮನುಷ್ಯರು ಸರ್ವೈವ್ ಆಗ್ತಾರ ಈ ಏಲಿಯನ್ ಮನುಷ್ಯರ ಬಾಡಿ ಒಳಗಡೆ ಹೋದ್ರೆ ಅಂತ ಎಕ್ಸ್ಪೆರಿಮೆಂಟ್ ಮಾಡ್ಬೇಕು. ಆಲ್ರೈಟ್, ಒಬ್ಬ ಮನುಷ್ಯನನ್ನ ಕರ್ಕೊಂಡು ಬರ್ತಾರೆ. ಅವನ ಬಳಿಗೆ ಒಂದು ಏಲಿಯನ್ ನ ಬಿಡ್ತಾರೆ. ಸೊ ಆಗ್ಲೇ ನಾವು ನೋಡಿದ್ದು ಬಿಳಿ ಟಾರ್ ಏಲಿಯನ್, ಈಗ ನಾವು ನೋಡ್ತಿರೋದು ಕರಿಟಾರ್ ಏಲಿಯನ್. ಸೊ ಈ ಕರಿಟಾರ್ ಏಲಿಯನ್ ಏನ್ ಮಾಡುತ್ತೆ, ಆ ಮನುಷ್ಯನ ಬಾಡಿ ಒಳಗಡೆ ಎಂಟರ್ ಆಗ್ಬಿಡುತ್ತೆ. ಸ್ವಲ್ಪ ಹೊತ್ತು ಆ ಬಾಡಿನಲ್ಲೇ ಇರುತ್ತೆ. ಬಟ್ ಸ್ವಲ್ಪ ಹೊತ್ತಿನ ನಂತರ ಆ ಮನುಷ್ಯ ವಿಚಿತ್ರವಾಗಿ ಆಡ್ಲಿಕ್ಕೆ ಶುರು ಮಾಡ್ತಾನೆ. ಆ ಕರಿಟಾರ್ ಏಲಿಯನ್ ಅವನ ಬಾಡಿಯಿಂದ ಈಚೆಗೆ ಬಂದ್ಬಿಡುತ್ತೆ. ಅದ್ರ ಅರ್ಥ ಏನು, ಆ ಬಾಡಿಗೂ ಆ ಕರಿಟಾರ್ ಏಲಿಯನ್ಗೂ
ಮ್ಯಾಚ್ ಆಗ್ಲಿಲ್ಲ ಅಂತ ಆ ಮನುಷ್ಯ ಸತ್ತೇ ಹೋಗ್ಬಿಡ್ತಾನೆ. ಆಯ್ತು ಸತ್ರೆ ಸಾಯ್ಲಿ, ನೆಕ್ಸ್ಟ್ ಮನುಷ್ಯನ್ ಕರ್ಕೊಂಡ್ ಬಂದ್ಬಿಟ್ಟು ಅವ್ನ ಮೇಲೆ ಎಕ್ಸ್ಪೆರಿಮೆಂಟ್ ಮಾಡೋಣ ಅಂತ ಹೇಳ್ತಾನೆ ರಾಕೆಟ್ ಕಂಪನಿಯ ಓನರ್. ಇದನ್ನ ಕೇಳಿ ನಮ್ಮ ಸೈಂಟಿಸ್ಟ್ ಗೆ ಬಹಳ ಬೇಜಾರಾಗ್ಬಿಡತ್ತೆ. ಬೇಜಾರಾಗಿ ಏನ್ ಮಾಡ್ತಾಳೆ, ನಮ್ಮ ಫಿಲಂ ಹೀರೋ ಹತ್ರ ಬರ್ತಾಳೆ. ಬಿಕಾಸ್ ಅವನು ಪತ್ರಕರ್ತ, ಧೈರ್ಯ ಮಾಡಿ ಏನೇನೋ ಪ್ರಶ್ನೆಗಳನ್ನ ಕೇಳಿದ್ದ. ಅವನು ನನಗೆ ಹೆಲ್ಪ್ ಮಾಡಬಹುದು, ಈ ರಾಕೆಟ್ ಕಂಪನಿಯ ಓನರ್ ನ ಎಕ್ಸ್ಪೋಸ್ ಮಾಡ್ಲಿಕ್ಕೆ ಹೆಲ್ಪ್ ಮಾಡಬಹುದು ಅಂತ ಅವನ ಬಳಿಗೆ ಹೋಗ್ತಾಳೆ. ಅವ್ನು ಹೇಳ್ತಾನೆ, ನಿನ್ನ ಹತ್ರ ಸಾಕ್ಷಿ ಇದೆಯಾ? ಸಾಕ್ಷಿ ಇದ್ರೆ ಪೊಲೀಸ್ನವ್ರಿಗೆ ತಗೊಂಡೋಗಿ ಕೊಡು, ನಾನ್ ನಿನ್ಗೆ ಹೆಲ್ಪ್ ಮಾಡೋಕ್ ಆಗಲ್ಲ. ಬಿಕಾಸ್ ಅವ್ನು ನನ್ನ ಲೈಫ್ ನೇ ಹಾಳು ಮಾಡ್ಬಿಟ್ಟಿದ್ದಾನೆ, ಮತ್ತೆ ಅವನ ವಿಷಯಕ್ಕೆ ನಾನು ತಲೆನೇ ಹಾಕೋಲ್ಲ ಅಂತ. ಬಟ್ ಪ್ಲೀಸ್ 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 ಹೆಲ್ಪ್ ಮಾಡು ಅಂತ ಅವಳು ಹೇಳ್ತಾಳೆ. ಹೇಳ್ಬಿಟ್ಟು ಅವಳ ವಿಸಿಟಿಂಗ್ ಕಾರ್ಡ್ ನ ಕೊಟ್ಬಿಟ್ಟು ಹೋಗ್ತಾಳೆ. ಅವತ್ ರಾತ್ರಿ ನಮ್ಮ ಫಿಲಂ ಹೀರೋ ಅವನ ಬ್ರೇಕಪ್ ಆಗಿರುವ ಗರ್ಲ್ ಫ್ರೆಂಡ್ ಅನ್ನ ಮೀಟ್ ಮಾಡ್ಲಿಕ್ಕೆ ಹೋಗ್ತಾನೆ. ಆ ಮಾಜಿ ಪ್ರಿಯತಮೆ ಮತ್ತೊಬ್ಬ ಪ್ರಿಯಕರನ್ನ ನೋಡ್ಕೊಂಡಿರ್ತಾಳೆ ಆಲ್ರೆಡಿ. ಅದನ್ನ ನೋಡಿ ಇವನ್ಗೆ ಹರ್ಟ್ ಆಗ್ಬಿಡುತ್ತೆ. ಆಲ್ರೆಡಿ ಲೈಫ್ ನಲ್ಲಿ ಏನಾದ್ರೂ ಸಾಧನೆ ಮಾಡೋಣ ಅನ್ಬಿಟ್ಟು ಆ ಸೈಂಟಿಸ್ಟ್ ಗೆ ಕಾಲ್ ಮಾಡ್ತಾನೆ. ಆಯ್ತು ಹೇಳಮ್ಮ, ಏನ್ ನಡೀತಾ ಇದೆ ನಿಮ್ ಕಂಪನಿಯಲ್ಲಿ? ಬಡ್ಡಿ ಮಗಂಗ್ ಒಂದ್ ಗತಿ ಕಾಣಿಸ್ಬಿಡೋಣ ಹೇಳು ಅಂತ ಹೇಳ್ತಾನೆ. ಆಗ ಸೈಂಟಿಸ್ಟ್ ಹೇಳ್ತಾಳೆ, ನಾನು ಹೇಳೋದೇನು ಇಲ್ಲ, ಬಾ ನೀನ್ ಕರ್ಕೊಂಡೋಗಿ ತೋರ್ಸೇ ಬಿಡ್ತೀನಿ ಅಂತ. ಸೊ ಸೈಂಟಿಸ್ಟ್ ಏನ್ ಮಾಡ್ತಾಳೆ, ಆ ರಾತ್ರಿ ತನ್ನ ID ಕಾರ್ಡ್ ಅನ್ನ ಯೂಸ್ ಮಾಡ್ಕೊಂಡು ಆ ರಾಕೆಟ್ ಕಂಪನಿಯ ಒಳಗಡೆ ಇವನನ್ನ ಕರ್ಕೊಂಡು ಹೋಗ್ತಾಳೆ. ಆ ರಾಕೆಟ್ ಕಂಪನಿಯ ಒಳಗಡೆ ಮನುಷ್ಯರ ಮೇಲೆ ಮಾಡ್ತಿರುವ ಎಕ್ಸ್ಪೆರಿಮೆಂಟ್ ಗಳೆಲ್ಲ ಇವನಿಗೆ ಕಾಣಿಸ್ತದೆ. ಅದನ್ನೆಲ್ಲ ಫೋಟೋ ಹಿಡ್ಕೊಳ್ತಾನೆ ಇವನು ಮೊಬೈಲ್ ನಲ್ಲಿ. ಹಾಗೆ ನೋಡ್ತಿದ್ದಾಗ ಇವನಿಗೆ ಪರಿಚಯಸ್ಥ ಮಹಿಳೆ ಒಬ್ಳು ಎಕ್ಸ್ಪೆರಿಮೆಂಟ್ ಗೆ ಒಳಗಾಗಿರ್ತಾಳೆ. ಅವಳ ಬಾಡಿಯಲ್ಲಿ ಸಹ ಒಂದು ಏಲಿಯನ್ ಸೇರ್ಕೊಂಡ್ಬಿಟ್ಟಿರುತ್ತೆ. ಸೊ ಅವಳು ಇವನಿಗೆ ಹೇಳ್ತಾಳೆ, ಪ್ಲೀಸ್ ನನಗೆ ಹೆಲ್ಪ್ ಮಾಡು, ನನ್ನ ರೆಸ್ಕ್ಯೂ ಮಾಡು ಇಲ್ಲಿಂದ ಅಂತ. ಅವಳನ್ನ ರೆಸ್ಕ್ಯೂ ಮಾಡ್ಲಿಕ್ಕೆ ಇವನು ಏನೇನೋ ಬಟನ್ ಗಳನ್ನ ಪ್ರೆಸ್ ಮಾಡ್ತಾನೆ. ಪ್ರೆಸ್ ಮಾಡಿದಾಗ ಅಲಾರಂ ಹೊಡ್ಕೊಳ್ಳೋಕ್ ಶುರು ಮಾಡುತ್ತೆ. ಯಾರೋ ಬಂದ್ಬಿಟ್ಟಿದ್ದಾರೆ, ಇಲ್ಲಿಗಲ್ ಆಗಿ ಕಂಪನಿ ಒಳಗಡೆ ಪ್ರವೇಶ ಮಾಡಿದ್ದಾರೆ ಅಂತ ಅಲಾರಂ ಬಡ್ಕೊಳ್ಳುತ್ತೆ. ಅವಾಗ ಸೆಕ್ಯೂರಿಟಿ ಗಾರ್ಡ್ ಗಳೆಲ್ಲ ಬರ್ತಾರೆ ಇವನ್ನ ಹುಡ್ಕೊಂಡು. ಸೆಕ್ಯೂರಿಟಿ ಗಾರ್ಡ್ ಗಳು ಬರೋಕೆ ಮುಂಚೆ ಹಂಗೆ ಕಷ್ಟ ಬಿದ್ದು ಇವನ್ ಏನ್ ಮಾಡ್ತಾನೆ, ಇವನ ಪರಿಚಯಸ್ಥ ಮಹಿಳೆಯನ್ನ ರೆಸ್ಕ್ಯೂ ಮಾಡ್ಬೇಕು ಅಂತ ಅವಳು ಇದ್ದ ಬಾಗ್ಲನ್ನ ತೆಗೆದು ಬಿಡ್ತಾನೆ. ಆಗ ಪರಿಚಯಸ್ಥ ಮಹಿಳೆ ಏನ್ ಮಾಡ್ತಾಳೆ, ಇವನ್ನ ಗಟ್ಟಿಯಾಗಿ ಹಿಡ್ಕೊಳ್ತಾಳೆ. ಆ ಮಹಿಳೆಯ ಬಾಡಿ ಒಳಗಿದ್ದ ಏಲಿಯನ್ ಇವನ ಬಾಡಿಗೆ ಬಂದು ಸೇರ್ಕೊಂಡ್ಬಿಡುತ್ತೆ. ಅಷ್ಟರಲ್ಲಿ ಕಂಪನಿಯ ಸೆಕ್ಯೂರಿಟಿ ಗಾರ್ಡ್ ಗಳು ಅಲ್ಲಿ ರೀಚ್ ಆಗ್ತಾರೆ. ಇವನನ್ನ ಓಡಿಸ್ಕೊಂಡು ಹೋಗ್ತಾರೆ. ಇವನಲ್ಲಿಂದ ಎಸ್ಕೇಪ್ ಆಗ್ಲಿಕ್ಕೆ ಟ್ರೈ ಮಾಡ್ತಾನೆ. ಎಸ್ಕೇಪ್ ಆಗ್ತಾ ಗೊತ್ತಾಗುತ್ತೆ ಇವನಿಗೆ ಅಸಾಧಾರಣ ಶಕ್ತಿ ಬಂದ್ಬಿಟ್ಟಿದೆ. ಆ ಏಲಿಯನ್ ಇವನ ಬಾಡಿಗೆ ಪ್ರವೇಶ ಆಗಿದ ತಕ್ಷಣ ಅಂತ ಗೋಡೆ ಮೇಲೆಲ್ಲ ಹತ್ತಿರ್ತಾನೆ. ಬಾಗ್ಲನ್ನ ಸುಮ್ನೆ ಹಿಂಗ್ ಹೋದ್ರೆ ಬಾಗ್ಲೆ ಹೊಡೆದೋಗುತ್ತೆ. ಹಿಂಗೆಲ್ಲ ಏನೇನೋ ಶಕ್ತಿ ಬಂದ್ಬಿಟ್ಟಿರುತ್ತೆ. ಹೀಗೆ ಅವರಿಂದ ಎಸ್ಕೇಪ್ ಆಗಿ ಆ ಕಂಪನಿಯ ಸುತ್ತ ಇರುವ ಕಾಡಿನ ಒಳಗಡೆ ಎಂಟರ್ ಆಗ್ತಾನೆ. ಅಲ್ಲೂ ಓಡಿಸ್ಕೊಂಡು ಬರ್ತಾರೆ ಸೆಕ್ಯೂರಿಟಿ ಗಾರ್ಡ್ಗಳು. ಇವನನ್ನ ಶೂಟ್ ಮಾಡ್ಕೊಳ್ತಾ ಎಷ್ಟೊಂದ್ ಜನ ಬಂದು ಇವನ ಹತ್ರ ಕನ್ವರ್ಜ್ ಆಗ್ಲಿಕ್ಕೆ ಶುರು ಮಾಡ್ತಾರೆ. ಇವನೇನ್ ಮಾಡ್ತಾನೆ, ಮರ ಹತ್ತು ಕುತ್ಕೊಂಡ್ಬಿಡ್ತಾನೆ. ಅವ್ರಿಗೆಲ್ಲ ಗೊತ್ತೇ ಆಗೋದಿಲ್ಲ. ಇವನು ಅವಾಗ ಎಸ್ಕೇಪ್ ಆಗ್ತಾನೆ ಅವ್ರಗಳಿಂದ. ಎಸ್ಕೇಪ್ ಆಗ್ಬಿಟ್ಟು ಇವನ ಮನೆ ಒಳಗಡೆ ಹೋಗ್ತಾನೆ. ಮನೆಗೆ ಹೋದ್ಮೇಲೆ ಗೊತ್ತಾಗುತ್ತೆ ಇವನಿಗೆ ಅಸಾಧಾರಣ ಹೊಟ್ಟೆ ಹಸಿವು ಶುರುವಾಗಿದೆ ಅಂತ. ಮನೆಯಲ್ಲಿ ಸಿಕ್ಕಿದ್ದನ್ನೆಲ್ಲ ತಿಂತಾನೆ, ಸ್ಯಾಟಿಸ್ಫೈ ಆಗೋದಿಲ್ಲ. ಡಸ್ಟ್ ಬಿನ್ ನಲ್ಲಿ ಬಿದ್ದಿರುವ ಕೊಳೆತೋಗಿರುವ ಮಾಂಸ ಸಹ ತಿಂತಾನೆ, ಆದ್ರೂ ಸ್ಯಾಟಿಸ್ಫೈ ಆಗಲ್ಲ. ಹಾಗೆ ಇದನ್ನೆಲ್ಲ ತಿಂದ ಅವನ ಮಾಜಿ ಪ್ರಿಯತಮ್ಗೆ ಕಾಲ್ ಮಾಡಿ ಹೇಳಲಿಕ್ಕೆ ಟ್ರೈ ಮಾಡ್ತಾನೆ, ಆ ರಾಕೆಟ್ ಕಂಪನಿಯಲ್ಲಿ ಏನೇನೋ ಆಗಬಾರದಾಗ್ತಿದೆ ಅಂತ. ಅವಳದನ್ನ ನೆಟ್ಟಗೆ ಕೇಳಿಸ್ಕೊಳ್ಳೋದಿಲ್ಲ, ಸರಿಯಾಗಿ ರೆಸ್ಪಾಂಡ್ ಮಾಡೋದಿಲ್ಲ. ಈ ಮಧ್ಯೆ ಇವನ ಬಾಡಿಯ ಒಳಗಡೆ ಎಂಟರ್ ಆಗಿರುವ ಏಲಿಯನ್ನು ಇವನನ್ನ ಮಾತಾಡಿಸ್ಲಿಕ್ಕೆ ಶುರು ಮಾಡ್ತದೆ. ಅದನ್ನ ನೋಡಿ ಇವನು ಶಾಕ್ ಆಗ್ಬಿಟ್ಟು ಪ್ರಜ್ಞೆ ತಪ್ಪಿಡ್ತಾನೆ. ಪ್ರಜ್ಞೆ ತಪ್ಪಿದ ನಂತರ ಎಚ್ಚರ ಆದ್ಮೇಲೆ ಏನ್ ಮಾಡ್ತಾನೆ, ಅವನ ಗರ್ಲ್ ಫ್ರೆಂಡ್ ಎಲ್ಲಿರ್ತಾಳೋ ಅಲ್ಲಿಗೆ ಹುಡ್ಕೊಂಡು ಹೋಗ್ತಾನೆ. ನೋಡಮ್ಮಿ ಸಾಕ್ಷಿ ಇದೆ, ನಾನು ಸಾಕ್ಷಿ ತೋರಿಸ್ತಿದ್ದೀನಿ, ಆ ರಾಕೆಟ್ ಕಂಪನಿಯಲ್ಲಿ ಏನೇನೋ ಆಗಬಾರದಾಗ್ತಿದೆ ಅಂತ ಸಾಕ್ಷಿ ತಗೊಂಡು ಹೋಗ್ತಾನೆ ಅಲ್ಲಿಗೆ. ಅವಳು ಒಂದು ಹೋಟೆಲ್ ನಲ್ಲಿ ಅವನ ಹೊಸ ಪ್ರಿಯಕರನ ಜೊತೆ ಊಟ ಮಾಡ್ತಿರ್ತಾಳೆ. ಇವನು ಅಲ್ಲಿ ಹೋಗ್ತಾನೆ. ಅಲ್ಲಿ ಹೋಗಿ ವಿಚಿತ್ರವಾಗಿ ನನಗೆ ಫುಡ್ ಬೇಕು ಅಂತ ಹಾರಾಡ್ತಿರ್ತಾನೆ. ಸಿಕ್ಕಿದ್ದ ಐಟಮ್ಗಳನ್ನೆಲ್ಲ ತಿಂತಿರ್ತಾನೆ. ಅಲ್ಲೂ ಸಹ ಇವನಿಗೆ ಸ್ಯಾಟಿಸ್ಫ್ಯಾಕ್ಷನ್ ಅನ್ನೋದೇ ಇರಲ್ಲ. ಕಡೆಗೆ ಏನ್ ಮಾಡ್ತಾನೆ, ಅಲ್ಲೊಂದು ಅಕ್ವೇರಿಯಂ ಇರುತ್ತೆ. ಅಕ್ವೇರಿಯಂ ನಲ್ಲಿ ಏಡಿಕಾಯಿಗಳಿರ್ತವೆ, ಅದನ್ನೇ ಹಿಡ್ಕೊಂಡು ತಿನ್ಬಿಡ್ತಾನೆ. ಅಲ್ಲಿರೋರೆಲ್ಲ ಇವನು ಏನು ಬಂದೈತ್ ಗುರು ರೋಗ ಅಂತ ನೋಡ್ತಿರ್ತಾರೆ. ಪೊಲೀಸ್ನವ್ರಿಗೆ ಫೋನ್ ಮಾಡಬೇಕು ಅಂತ ಡಿಸೈಡ್ ಮಾಡ್ತಾರೆ. ಅಷ್ಟರಲ್ಲಿ ಅವನ ಹೊಸ ಪ್ರಿಯಕರ ಹೇಳ್ತಾನೆ, ನಾನು ಡಾಕ್ಟರು, ಇವನು ನನ್ನ ಪೇಷಂಟು, ಆದ ಕಾರಣ ನೀವು ಪೊಲೀಸರಿಗೆ ಏನು ಫೋನ್ ಮಾಡಬೇಡಿ, ಒಂದು ಆಂಬ್ಯುಲೆನ್ಸ್ಗೆ ಫೋನ್ ಮಾಡಿ ನಾನು ಹಾಸ್ಪಿಟಲ್ಗೆ ಕರ್ಕೊಂಡು ಹೋಗ್ತೀನಿ ಇವನ್ನ ಅಂತ. ಹಾಸ್ಪಿಟಲ್ ನಲ್ಲಿ ಇವನಿಗೆ MRI ಸ್ಕ್ಯಾನ್ ಮಾಡ್ತಾರೆ. MRI ಟೆಸ್ಟ್ ಶುರು ಮಾಡ್ತಿದ್ದಂಗೆ ಇವನಿಗೆ ವಿಚಿತ್ರವಾದ ಅನುಭವ ಆಗ್ತದೆ. ಇವನು ಒಳಗಡೆ ಇರುವ ಏಲಿಯನ್ಗೆ MRI ಟೆಸ್ಟ್ ಇಷ್ಟ ಆಗೋದಿಲ್ಲ, ಅದು ಸಹ ವಿಚಿತ್ರವಾಗಿ ಆಡ್ತಿರ್ತದೆ. ಆಗ MRI ಟೆಸ್ಟ್ ಅನ್ನ ಸ್ಟಾಪ್ ಮಾಡಿಬಿಟ್ಟು ಇವನ ಹತ್ರ ಬ್ಲಡ್ ಸ್ಯಾಂಪಲ್ ಗಳನ್ನ ಮಾತ್ರ ತಗೊಂಡು ಮನೆಗೆ ಕಳಿಸ್ತಾರೆ. ಬ್ಲಡ್ ಸ್ಯಾಂಪಲ್ ಬಂದ ಮೇಲೆ ನಿಮ್ಗೆ ಕಾಲ್ ಮಾಡ್ತೀವಿ, ಹೋಗಪ್ಪ ಮನೆಗೆ ಅಂತ. ಸರಿ, ಈ ಕಡೆ ರಾಕೆಟ್ ಕಂಪನಿಯಲ್ಲಿ ಮತ್ತೆ ಎಕ್ಸ್ಪೆರಿಮೆಂಟ್ ಗಳು ನಡೀತಾನೆ ಇರ್ತವೆ ಕಂಟಿನ್ಯೂಸ್ ಆಗಿ. ಸೊ ಆ ಎಕ್ಸ್ಪೆರಿಮೆಂಟ್ ನಲ್ಲಿ ಗೊತ್ತಾಗ್ತದೆ ಯಾವುದೇ ಒಂದು ಜೀವಿಯ ಒಳಗಡೆ ಆ ಏಲಿಯನ್ಗಳು ಜಾಸ್ತಿ ದಿನ ಬದುಕ್ತಾ ಇಲ್ಲ. ಬಿಕಾಸ್ ಆ ಮನುಷ್ಯನ ಬಾಡಿ ಆ ಏಲಿಯನ್ಗೆ ಸೆಟ್ ಆಗ್ದಲೇ ಇರಬಹುದು. ಆದ ಕಾರಣ ಲಿವರ್ ಫೇಲ್ ಆಗ್ತಿದೆ, ಕಿಡ್ನಿ ಫೇಲ್ ಆಗ್ತಿದೆ, ಏನೇನೋ ಆಗ್ತಿದೆ. ಅದರ ಜೊತೆಗೆ ಹೆವಿ ಸೌಂಡ್ ಏನಾದ್ರೂ ಕೇಳಿಸ್ಕೊಂಡ್ರೆ ಈ ಏಲಿಯನ್ಗೆ ಆಗ್ ಬರೋದಿಲ್ಲ, ಅದು ವಿಚಿತ್ರವಾಗಿ ಒದ್ದಾಡ್ತದೆ ಅಂತ ಗೊತ್ತಾಗುತ್ತೆ. ಹಾಗೇನೆ ಆ ಸೈಂಟಿಸ್ಟೇ ಕಳ್ ಕೆಲಸ ಮಾಡಿರೋದು, ನಮ್ಮ ಕಂಪನಿಯ ಒಳಗಡೆ ಹೀರೋನ ಬಿಟ್ಟಿರೋದು ಅಂತ ಗೊತ್ತಾಗ್ಬಿಡುತ್ತೆ ಕಂಪನಿಯವ್ರಿಗೆ. ಸೊ ರಾಕೆಟ್ ಕಂಪನಿಯ ಓನರ್ ಏನ್ ಮಾಡ್ತಾನೆ, ಅವಳನ್ನೇ ಎಕ್ಸ್ಪೆರಿಮೆಂಟ್ ಗಳಿಗೆ ಬಳಸ್ಕೊಂಡ್ಬಿಡೋದು ಅಂತ ಡಿಸೈಡ್ ಮಾಡ್ಬಿಟ್ಟು ಅವಳ ಬಾಡಿಯ ಒಳಗೇನೆ ಒಂದು ಏಲಿಯನ್ನ ಕಳಿಸ್ಬಿಡ್ತಾನೆ.
ಹಾಗೇನೆ ಅವನಿಗೆ ಗೊತ್ತಾಗುತ್ತೆ ನಮ್ಮ ಮೂವಿಯ ಹೀರೋ ಹತ್ರನೇ ಇದೆ ಮತ್ತೊಂದು ಏಲಿಯನ್ನು. ಸೊ ಹೀರೋನ ಹೋಗಿ ಹೊಡೆದು ಆ ಏಲಿಯನ್ನ ಹಿಡ್ಕೊಂಡು ಬನ್ನಿ ಅಂತ ಅವನ ಚೇಲಾಗಳನ್ನ ಕಳಿಸ್ತಾನೆ. ಈ ಮಧ್ಯೆ ಏನಾಗುತ್ತೆ, ಮಲೇಷಿಯಾದಲ್ಲಿ ಒಂದು ಏಲಿಯನ್ ಎಸ್ಕೇಪ್ ಆಗ್ಬಿಟ್ಟಿರುತ್ತಲ್ಲ, ಆ ಏಲಿಯನ್ ಹಲವಾರು ಮನುಷ್ಯರ ಬಾಡಿಯ ಒಳಗೆ ಎಂಟರ್ ಆಗಿ ಮಲೇಷಿಯಾದಿಂದ ಅಮೆರಿಕಾದವರೆಗೂ ಬರ್ತಾ ಇದೆ ಏರೋಪ್ಲೇನ್ ನಲ್ಲಿ. ಸೊ ಪ್ರಾಬ್ಲಿ ಅಮೆರಿಕಾಗೆ ರೀಚ್ ಆಗೋಕೆ ಇನ್ನು ಬಹಳಷ್ಟು ಟೈಮ್ ಹಿಡಿಯುತ್ತೆ. ನಾವು ಕಥೆಯನ್ನು ಮುಂದುವರಿಸ್ಕೊಂಡು ಹೋಗೋಣ. ಓಕೆ, ನಮ್ಮ ಮೂವಿಯ ಹೀರೋನ ಬ್ಲಡ್ ಟೆಸ್ಟ್ ಎಲ್ಲ ವಾಪಸ್ ಬರುತ್ತೆ. ಬ್ಲಡ್ ಟೆಸ್ಟ್ ನ ನೋಡ್ಬಿಟ್ಟು ಹೇಳ್ತಾನೆ ಆ ಡಾಕ್ಟರು, ನಿನ್ನ ಬಾಡಿನಲ್ಲಿ ಯಾವುದೋ ಒಂದು ಪ್ಯಾರಾಸೈಟ್ ಸೇರ್ಕೊಂಡ್ಬಿಟ್ಟಿದೆ, ಪರಾವಲಂಬಿ ಜೀವ ಸೇರ್ಕೊಂಡ್ಬಿಟ್ಟಿದೆ. ಸೊ ಪ್ಯಾರಾಸೈಟ್ ಸೇರ್ಕೊಂಡ್ಬಿಟ್ಟಿದೆ, ಅದಕ್ಕೆ ನಾವು ಒಂದು ಟ್ರೀಟ್ಮೆಂಟ್ ಅನ್ನು ಕೊಡೋಣ ಅಂತ ಅವನು ಹೇಳ್ತಾನೆ. ಹಾಗೆ ನಮ್ಮ ಫಿಲಂ ಹೀರೋ ಹೇಳ್ತಾನೆ, ನನಗೆ ತಲೆಯಲ್ಲಿ ಒಂದು ವಾಯ್ಸ್ ಸಹ ಕೇಳ್ತಿದೆ, ಯಾರೋ ನನ್ನ ಜೊತೆ ಮಾತಾಡ್ದಂಗೆ ಆಗ್ತಿದೆ, ಇದು ಸಹ ಪ್ಯಾರಾಸೈಟ್ ನಿಂದಾನೇ ಆಗ್ತಿರಬಹುದಾ ಅಂತ ಡಾಕ್ಟರ್ನ ಕೇಳ್ತಾನೆ. ಆಗ ಡಾಕ್ಟರ್ ಹೇಳ್ತಾನೆ, ಹೌದು ಇದು ಸೈಡ್ ಎಫೆಕ್ಟ್ ಇರಬಹುದು ಅಂತ. ಸರಿ, ಟ್ರೀಟ್ಮೆಂಟ್ ಕೊಡ್ತೀನಿ ಹಂಗೆ ಹಿಂಗೆ ಅಂತ ಹೇಳ್ಬಿಟ್ಟು ಕಾಲ್ನ ಕಟ್ ಮಾಡ್ತಾನೆ. ಅವಾಗ ನಮ್ಮ ಮೂವಿಯ ಹೀರೋ ಇರುವ ಬಿಲ್ಡಿಂಗಿಗೆ ಯಾರು ಬರ್ತಾರೆ, ರಾಕೆಟ್ ಕಂಪನಿಯ ಚೇಲಾಗಳು ಬರ್ತಾರೆ. ಇವನ್ಗೆ ಹೊಡೆದ್ಬಿಟ್ಟು ಏಲಿಯನ್ನ ಕಿತ್ಕೊಂಡು ಹೋಗೋಣ ಇವನ್ ಬಳಿಯಿಂದ ಅಂತ. ಬಟ್ ಆ ಏಲಿಯನ್ ಏನ್ ಮಾಡುತ್ತೆ, ಇವರನ್ನೆಲ್ಲ ಹೊಡೆದು ಕಳಿಸ್ಬಿಡುತ್ತೆ. ಆ ಕರಿ ಟಾರ್ನಿಂದ ಕೈಗಳನ್ನೆಲ್ಲ ಎಕ್ಸ್ಟೆಂಡ್ ಮಾಡೋದು, ಕಾಲ್ನ ಎಕ್ಸ್ಟೆಂಡ್ ಮಾಡೋದು, ಎಲ್ಲರನ್ನ ಹಿಡ್ಕೊಳ್ಳೋದು, ಹಿಂಗೇನೇನೋ ವಿಚಿತ್ರವಾಗಿ ಮಾಡಿ ಅವರನ್ನೆಲ್ಲ ಹೊಡೆದು ಓಡಿಸ್ಬಿಡುತ್ತೆ. ಬಟ್ ಇನ್ನಷ್ಟು ಜನಗಳು ಬರ್ತಾನೆ ಇರ್ತಾರೆ. ಸೊ ಆ ಮನೆಯಿಂದ ಎಸ್ಕೇಪ್ ಆಗಬೇಕು ಅಂತ ಇವನು ಏನ್ ಮಾಡ್ತಾನೆ, ಮನೆಯಿಂದ ಓಡೋಗ್ತಾನೆ. ಬಟ್ ಆ ಕಂಪನಿಯ ಚೇಲಗಳು ಅತ್ಯಾಧುನಿಕ ಡ್ರೋನ್ಗಳಿಂದ ಎಲ್ಲ ಇವನ್ನ ಅಟ್ಟಿಸ್ಕೊಂಡು ಬರ್ತಾರೆ, ಗಾಡಿನಲ್ಲಿ ಚೇಸ್ ಮಾಡ್ಕೊಂಡು ಬರ್ತಾರೆ. ಇವನು ಒಂದು 2 ವೀಲರ್ನ ತಗೊಂಡು ಅವರಿಂದ ಎಸ್ಕೇಪ್ ಆಗ್ಲಿಕ್ಕೆ ಟ್ರೈ ಮಾಡ್ತಾನೆ. ಒಂದು ಎಪಿಕ್ ಫೈಟ್ ಸೀನು ಮತ್ತೆ ಚೇಸ್ ಸೀನ್ ಅಲ್ಲಿ ನಡೆಯುತ್ತೆ. ಇದನ್ನೆಲ್ಲ ರಾಕೆಟ್ ಕಂಪನಿಯ ಮುಖ್ಯಸ್ಥ ಲೈವ್ ನೋಡ್ತಿರ್ತಾನೆ, ಬಹಳಷ್ಟು ಇಂಪ್ರೆಸ್ ಆಗ್ಬಿಡ್ತಾನೆ. ವಾವ್, ಎಷ್ಟು ಕೇಪಬಲ್ಲು ಈ ಏಲಿಯನ್ನು ಮನುಷ್ಯನ ಬಾಡಿ ಒಳಗಡೆ ಅಂತ. ಓಕೆ, ಆ ಚೇಲಾಗಳಿಂದ ನಮ್ಮ ಮೂವಿಯ ಹೀರೋ ಆ ಏಲಿಯನ್ನ ಸಹಾಯದಿಂದ ಎಸ್ಕೇಪ್ ಆಗ್ತಾನೆ. ಎಸ್ಕೇಪ್ ಆಗುವಾಗ ಆ ಏಲಿಯನ್ ಏನ್ ಮಾಡುತ್ತೆ, ಒಬ್ಬ ಮನುಷ್ಯನ ತಲೆಯನ್ನ ಕಚಕಂತ ತಿನ್ಬಿಡುತ್ತೆ. ಎಸ್ಕೇಪ್ ಆದ ನಂತರ ಆ ಏಲಿಯನ್ ಅವನ ಬಾಡಿಯಿಂದ ಹೊರಗಡೆ ಬಂದು ಹೇಳುತ್ತೆ ಅವನಿಗೆ, ನಾನು ಯಾರು, ಏನ್ ಕತೆ ಅಂತ. ಸೊ ಆ ಏಲಿಯನ್ ಹೆಸರು ವೆನಮ್ ಅಂತ. ನನ್ನ ಹೆಸರು ವೆನಮ್, ಬಡಿ ಮಗನೆ, ನೀನು ನಾನು ಹೇಳ್ದಂಗೆ ಕೇಳಬೇಕು, ಇಲ್ಲಾಂದ್ರೆ ನೀನು ತಿನ್ನಕ್ ಬಿಡ್ತೀನಿ ಅಂತ ಹೆದರ್ಸುತ್ತೆ. ಅಷ್ಟರಲ್ಲಿ ಡಾಕ್ಟರ್ ಇವನ ಮಾಜಿ ಪ್ರಿಯತಮೆಗೆ ಕಾಲ್ ಮಾಡ್ಬಿಟ್ಟು ಹೇಳ್ತಾಳೆ, ಆದಷ್ಟು ಬೇಗ ಅವನ ಹಾಸ್ಪಿಟಲ್ಗೆ ಕರ್ಕೊಂಬ, ಅವನ ಬಾಡಿ ಆರ್ಗನ್ಸ್ ಗಳೆಲ್ಲ ಫೇಲ್ ಆಗ್ತಿದೆ, ಅವನು ಆದಷ್ಟು ಬೇಗ ಸತ್ತೋಗ್ಬಿಡ್ತಾನೆ ಅಂತ. ಅವನ ಮಾಜಿ ಪ್ರಿಯತಮೆ ಏನ್ ಮಾಡ್ತಾಳೆ, ಇವನಿಗೆ ಕಾಲ್ ಮಾಡ್ಲಿಕ್ಕೆ ಟ್ರೈ ಮಾಡ್ತಾಳೆ. ಇವನ್ ಕಾಲ್ನ ರಿಸೀವ್ ಮಾಡೋದಿಲ್ಲ. ಎಲ್ಲಿರ್ಬೋದು ಅಂತ ಅವನ್ನ ಹುಡ್ಕೊಂಡು ಎಲ್ಲೆಲ್ಲೋ ಓಡಾಡ್ತಿರ್ತಾಳೆ. ಈ ಕಡೆ ನಮ್ಮ ಫಿಲಂ ಹೀರೋ ಏನ್ ಮಾಡ್ತಾನೆ ಅಂದ್ರೆ, ಅವನು ಕೆಲಸ ಮಾಡ್ತಿರ್ತಾನಲ್ಲ ಮೊದಲು, ಆ ಕಂಪನಿಗೆ ಹೋಗಿ ತನ್ನ ಬಾಸ್ಗೆ ಹೇಳಿ ಆ ರಾಕೆಟ್ ಕಂಪನಿಯ ಮುಖ್ಯಸ್ಥ ಇಷ್ಟೆಲ್ಲ ತರಲೆ ಕೆಲಸಗಳನ್ನ ಮಾಡ್ತಿದ್ದಾನೆ, ಅದ್ರ ಬಗ್ಗೆ ಒಂದು ಆರ್ಟಿಕಲ್ ಬರೀರಿ ಅಂತ ಸಾಕ್ಷಿಗಳನ್ನ ಕೊಟ್ಟು ಬರಬೇಕು ಅಂತ ಹೋಗ್ತಾನೆ. ಬಟ್ ಆ ಕಂಪನಿಯ ಸೆಕ್ಯೂರಿಟಿ ಗಾರ್ಡ್ ಇವನ್ನ ಒಳಗಡೆ ಬಿಡೋದಿಲ್ಲ. ಆಗ ನಮ್ಮ ಫಿಲಂ ಹೀರೋನ ಬಾಡಿಯ ಒಳಗಡೆ ಕುತ್ಕೊಂಡಿರುವ ವೆನಮ್ ಹೇಳುತ್ತೆ, ನೀನೇನಪ್ಪ ನಿಮ್ಮ ಬಾಸ್ನ ಚೇಂಬರ್ ಒಳಗಡೆ, ಆಫೀಸ್ ಒಳಗಡೆ ಹೋಗ್ಬೇಕು ತಾನೆ, ಅದು ಮೇಲ್ಗಡೆ ಇದೆ ತಾನೆ, ಅಷ್ಟನ್ನು ನಂಗೆ ಯಾಕೆ ಹೇಳಿಲ್ಲ, ನಾನು ಜಂಪ್ ಮಾಡಿ ಕರ್ಕೊಂಡು ಹೋಗ್ತಿದ್ದೆ ಅಂತ ಹೇಳ್ಬಿಟ್ಟು ಬಿಲ್ಡಿಂಗ್ ಮೇಲೆ ಹತ್ಕೊಂಡು ಜಂಪ್ ಮಾಡ್ತಾ ಅವನ ಬಾಸ್ನ ರೂಮ್ ಒಳಗಡೆ ಕರ್ಕೊಂಡು ಹೋಗಿ ಬಿಡತ್ತೆ ಇವನ್ನ. ಸೊ ಫಿಲಂ ಹೀರೋ ಆ ಚೇಂಬರ್ ಒಳಗಡೆ ಹೋಗ್ತಾನೆ, ಅವನ ಬಾಸ್ನ ಚೇಂಬರ್ ಒಳಗಡೆ ಹೋಗ್ತಾನೆ. ಅಲ್ಲಿ ಹೋಗಿ ಅವನ ಬಾಸ್ ಇರೋದಿಲ್ಲ, ಬಟ್ ಒಂದು ಪೇಪರ್ ನಲ್ಲಿ ಬರ್ದ್ಬಿಟ್ಟು ಬರ್ತಾನೆ, ತಗೊಳಪ್ಪ ನೀನ್ ಸಾಕ್ಷಿ ಇದೆ, ಆರ್ಟಿಕಲ್ ಬರೀ ಆ ರಾಕೆಟ್ ಕಂಪನಿಯನ್ನು ಮುಳುಗಿಸು ಅಂತ. ಅಷ್ಟರಲ್ಲಿ ಪೊಲೀಸ್ಗೆ ಯಾರೋ ಕಂಪ್ಲೇಂಟ್ ಮಾಡ್ಬಿಟ್ಟಿರ್ತಾರೆ. ಸೊ ಪೊಲೀಸ್ನವರು ಬರ್ತಾರೆ ಇವನನ್ನ ಅರೆಸ್ಟ್ ಮಾಡ್ಲಿಕ್ಕೆ ಅಂತ. ಎಷ್ಟೊಂದು ಪೊಲೀಸ್ನವರು ಇವನ್ನ ಸರೌಂಡ್ ಆಗ್ತಾರೆ, ಗನ್ಗಳನ್ನ ಹಿಡ್ಕೊಂಡು ನಿನ್ಗೆ ಶೂಟ್ ಮಾಡ್ತೀವಿ ಅಂತ ಹೇಳ್ತಾರೆ. ಇವನು ಬೇಡ ಗುರು, ಬೇಡ, ಇದೆಲ್ಲ ಸರಿ ಹೋಗಲ್ಲ ಅಂತ ಹೇಳ್ತಾನೆ. ಹಂಗು ಪೊಲೀಸ್ನವ್ರು ಕೇಳೋದಿಲ್ಲ. ಅವಾಗ ವೆನಮ್ಗೆ ಹೇಳ್ತಾನೆ, ಬಾ ಮಗ ಇವ್ರನ್ನೆಲ್ಲ ಹೊಡೆದಾಕು ಅಂತ. ಇವನ ಬಾಡಿ ವೆನಮ್ ಆಗಿ ಪರಿವರ್ತನೆ ಆಗತ್ತೆ. ಎಲ್ಲ ಪೊಲೀಸ್ನವ್ರಿಗೂ ಹೊಡೆದು ಚಚ್ಚಿ ಬಿಸಾಕ್ತಾನೆ. ಅಷ್ಟರಲ್ಲಿ ಇವನ ಮಾಜಿ ಪ್ರಿಯತಮೆ ಅಲ್ಲಿಗೆ ಬರ್ತಾಳೆ. ಬಂದು ಇವನ ರೂಪವನ್ನು ನೋಡಿ ಗಾಬರಿ ಆಗ್ತಾಳೆ. ಇವನು ವೆನಮ್ ನಿಂದ ಮಾಮೂಲಿ ಫಿಲಂ ಹೀರೋನ ರೂಪವನ್ನ ತಾಳ್ತಾನೆ. ಆಗ ಅವನ ಮಾಜಿ ಪ್ರಿಯತಮೆ ಹೇಳ್ತಾಳೆ, ಬಾ ಕಾರಲ್ಲಿ ಕೂತ್ಕೊಂಡು ನಿನಗೆ ಟ್ರೀಟ್ಮೆಂಟ್ ಕೊಡಿಸ್ಬೇಕು ಬಡಿ ಹೈದ್ನೆ ಅಂತ. ಆಲ್ ರೈಟ್, ಇಬ್ರು ಹೋಗ್ತಾರೆ ಎಲ್ಲಿಗೆ, ಹಾಸ್ಪಿಟಲ್ಗೆ. ಅಷ್ಟರಲ್ಲಿ ಮಲೇಷಿಯಾದಲ್ಲಿ ಎಸ್ಕೇಪ್ ಆಗಿತ್ತಲ್ಲ 4th ಏಲಿಯನ್, ಆ ಏಲಿಯನ್ ಒಂದು ಮಗುವಿನ ಬಾಡಿ ಒಳಗಡೆ ಸೇರ್ಕೊಂಡು ರಾಕೆಟ್ ಕಂಪನಿಯ ಒಳಗೆ ಪ್ರವೇಶ ಮಾಡುತ್ತೆ. ಒಳಗೆ ಬಂದು ಏನ್ ಮಾಡುತ್ತೆ, ರಾಕೆಟ್ ಕಂಪನಿಯ ಓನರ್ ಬಾಡಿ ಒಳಗಡೆ ಸೇರ್ಕೊಂಡ್ಬಿಡುತ್ತೆ. ಈ ಕಡೆ ಹಾಸ್ಪಿಟಲ್ ನಲ್ಲಿ ಡಾಕ್ಟರ್ ಹೇಳ್ತಾನೆ, ಅಂದ್ರೆ ನಮ್ಮ ಮಾಜಿ ಪ್ರಿಯತಮೆಯ ಪ್ರಿಯಕರ, ಹೊಸ ಪ್ರಿಯಕರ, ಇದನ್ನೆಲ್ಲ ಅವನು ಹೇಳ್ತಾನೆ ಯಾರಿಗೆ, ನಮ್ಮ ಫಿಲಂ ಹೀರೋಗೆ, ನಿನ್ನ ಬಾಡಿಯ ಒಳಗಡೆ ಸೇರ್ಕೊಂಡಿರುವ ಜೀವಿ ನಿನ್ನನ್ನ ಒಳಗಡೆಯಿಂದ ತಿಂತಾ ಇದೆ, ನಿನ್ನ ಹಾರ್ಟು ಲಿವರು ಇದೆಲ್ಲ ಫಂಕ್ಷನ್ಗಳು ಡೌನ್ ಆಗ್ತಿದೆ, ನೀನು ಬೇಗ ಸತ್ತೋಗ್ತೀಯಾ ಅಂತ. ನಮ್ಮ ಹೀರೋನ ಬಾಡಿ ಒಳಗಡೆ ಇರುವ ವೆನಮ್ಗೆ ಕೋಪ ಬಂದ್ಬಿಡುತ್ತಾಗ ಆ ಡಾಕ್ಟರ್ ಕತ್ನ ಹಿಡ್ಕೊಂಡ್ಬಿಡುತ್ತೆ, ಸಾಯಿಸ್ಬಿಡ್ತೀನಿ ನಿನ್ನ ಬಡ್ಡಿ ಮಗನೆ ಅಂತ. ಆಗ ಹೀರೋನ ಮಾಜಿ ಪ್ರಿಯತಮೆ ಏನ್ ಮಾಡ್ತಾಳೆ, ಸ್ಕ್ಯಾನ್ ನ ಆನ್ ಮಾಡ್ತಾಳೆ, MRI ಸ್ಕ್ಯಾನ್ ನಲ್ಲಿ ಸೌಂಡ್ ಬರುತ್ತಲ್ಲ, ಆ ಸೌಂಡ್ ಕೇಳಿದ್ರೆ ವೆನಮ್ಗೆ ಆಗಲ್ಲ. ಆಗ ವೆನಮ್ ಮತ್ತೆ ಫಿಲಂ ನ ಹೀರೋ ಬಾಡಿ ಎರಡು ಸಪರೇಟ್ ಆಗುತ್ತೆ. ವೆನಮ್ ನ ರೂಮ್ ಒಳಗಡೆ ಕೂಡ ಹಾಕ್ಬಿಡ್ತಾರೆ. ಫಿಲಂ ಹೀರೋ ಈಚೆಗೆ ಎಸ್ಕೇಪ್ ಆಗಿ ಬರ್ತಾನೆ. ಫಿಲಂ ಹೀರೋ ಆಗ ವೆನಮ್ಗೆ ಬೈತಾನೆ, ನೀನು ನನ್ನ ಜೊತೆನೇ ಇದ್ದು ನನ್ನೇ ತಿಂತಾ ಇದ್ದ ಕಳ್ಳನ ಮಗನೆ ಅಂತ, ಸಾಯಿ ಈಗ ನೀನು ಅಂತ ಬಿಟ್ಬಿಟ್ಟು ಅಲ್ಲಿಂದ ಹೋಗ್ಬಿಡ್ತಾನೆ ಫಿಲಂ ಹೀರೋ. ಹೋಗ್ಬೇಕಾದ್ರೆ ಹೊರಗಡೆ ರಾಕೆಟ್ ಕಂಪನಿಯ ಚೇಲಾಗಳು ಇವನ್ಗೆ ಶೂಟ್ ಮಾಡ್ಬಿಟ್ಟು ಪ್ರಜ್ಞೆ ತಪ್ಪಿಸಿ ಕರ್ಕೊಂಡು ಹೋಗ್ತಾರೆ ರಾಕೆಟ್ ಕಂಪನಿಯ ಒಳಗೆ. ರಾಕೆಟ್ ಕಂಪನಿ ಒಳಗಡೆ ಇವನನ್ನು ಕೂಡ ಹಾಕ್ಬಿಟ್ಟು ಎಲ್ರು ಕೇಳ್ತಾರೆ, ಎಲ್ಲಪ್ಪ ಅದು ನಿನ್ನ ಜೊತೆ ಇದ್ದಿದ್ದ ಪ್ಯಾರಾಸೈಟು ಅಂತ.
ಇವ್ ನಂಗೆ ಗೊತ್ತಿಲ್ಲ ಹೋಗಲೇ, ಗೊತ್ತಿದ್ರು ಹೇಳಲ್ಲ ನಿಂಗೆ ಅಂತಾನೆ. ಅವಾಗ ರಾಕೆಟ್ ಕಂಪನಿಯ ಹೀರೋನ ಒಳಗಡೆ ಸೇರ್ಕೊಂಡಿರುವ 4th ಪ್ಯಾರಾಸೈಟ್ ಹೊರಗಡೆ ಬಂದು ಇವನಿಗೆ ಹೆದರ್ಸುತ್ತೆ. ಹೇಳ್ತೀಯೋ ಇಲ್ಲ ಹಿಂದಾಕ್ಬಿಡ್ಲು ಅಂತ. ಇವನು ಹೇಳಲ್ಲ. ಸರಿ, ಹಾಳು ಬಿದ್ದೋಗ್ಲಿ, ಇವನ್ನ ಹೊರಗಡೆ ಕರ್ಕೊಂಡೋಗಿ ಸಾಯಿಸಾಕ್ಬಿಡಿ ಅಂತ ಅವನ ಚೇಲಾಗಳಿಗೆ ಹೇಳ್ಬಿಟ್ಟು ರಾಕೆಟ್ ಕಂಪನಿಯ ಓನರು ಅಲ್ಲಿಂದ ಹೋಗ್ತಾನೆ. ಚೇಲಾಗಳು ಇವನ್ನ ಕಂಪನಿಯ ಹೊರಗಡೆ ಇರುವ ಕಾಡ್ನಲ್ಲಿ ಅಟ್ಟಿಸ್ಕೊಂಡು ಹೋಗ್ತಾರೆ ಸಾಯಿಸೋಕೆ ಅಂತ. ಅಷ್ಟರಲ್ಲಿ ವೆನಮ್ ಏನ್ ಮಾಡುತ್ತೆ, ಈ ಫಿಲಂ ಹೀರೋನ ಮಾಜಿ ಪ್ರಿಯತಮೆಯ ಬಾಡಿ ಒಳಗಡೆ ಸೇರ್ಕೊಂಡ್ಬಿಟ್ಟು ಎಲ್ಲ ರೌಡಿಗಳಿಗೆ ಹೊಡೆದ್ಬಿಟ್ಟು ವಾಪಸ್ ನಮ್ಮ ಫಿಲಂ ಹೀರೋನ ಬಾಡಿ ಒಳಗಡೆ ಬಂದು ಸೇರ್ಕೊಂಡ್ಬಿಡುತ್ತೆ. ಹೀರೋನ ಬಾಡಿ ಒಳಗಡೆ ಸೇರ್ಕೊಂಡಾದ್ಮೇಲೆ ವೆನಮ್ ಹೇಳ್ತಾನೆ, ರಾಕೆಟ್ ಸೈಂಟಿಸ್ಟ್ ನ ಬಾಡಿ ಒಳಗಡೆ ಸೇರ್ಕೊಂಡಿರುವ ಏಲಿಯನ್ ಸಿಕ್ಕಾಪಟ್ಟೆ ಸ್ಟ್ರಾಂಗು, ಅವನನ್ನ ತಡಿಬೇಕು, ಇಲ್ಲ ಅಂದ್ರೆ ಇಡೀ ಭೂಮಂಡಲಕ್ಕೆ ತನ್ನೆಲ್ಲ ಫಾಲೋಯರ್ಸ್ ಗಳನ್ನ ಕರ್ಕೊಂಡು ಬಂದು ಭೂಮಂಡಲವನ್ನ ಹಾಳು ಮಾಡಿಬಿಡ್ತಾನೆ ಅಂತ ಹೇಳ್ತಾನೆ. ಯಾರು? ವೆನಮ್ ಹೇಳ್ತಾನೆ. ಸೊ ಅವನನ್ನ ತಡಿಬೇಕು, ಲೆಟ್ಸ್ ಗೋ ಅಂತ ವೆನಮ್ ಮತ್ತೆ ನಮ್ಮ ಮೂವಿಯ ಹೀರೋ ಒಂದೇ ಬಾಡಿನಲ್ಲಿ ಹೋಗ್ತಾರೆ. ಮಾಜಿ ಪ್ರಿಯತಮೆ ನಾನ್ ಸಹ ಬರ್ತೀನಿ ಅಂತಿರ್ತಾಳೆ. ಬೇಡ ಬೇಡ, ಇದು ಸಿಕ್ಕಾಪಟ್ಟೆ ಡೇಂಜರಸ್ ಫೈಟು, ನೀನು ಬರಬೇಡ ಅಂತ ಹೇಳ್ಬಿಟ್ಟು ಹೋಗ್ಬಿಡ್ತಾರೆ. ಸೊ ಇಬ್ರು ರಾಕೆಟ್ ಕಂಪನಿಯ ಹತ್ರ ಬರ್ತಾರೆ. ರಾಕೆಟ್ ಕಂಪನಿಯಲ್ಲಿ ರಾಕೆಟ್ ನ ರೆಡಿ ಮಾಡ್ಕೊಂಡಿರ್ತಾರೆ. ಈ ರಾಕೆಟ್ ನ ಕೆಲಸವೇನು, ಈ ರಾಕೆಟ್ ನಲ್ಲಿ ಆಕಾಶಕ್ಕೆ ಹೋಗ್ಬಿಟ್ಟು ರೌಡಿ ಏಲಿಯನು ತನ್ನ ಫಾಲೋಯರ್ಸ್ ನೆಲ್ಲ ಇಲ್ಲಿಗೆ ಕರ್ಕೊಂಡು ಬಂದು ಭೂಮಂಡಲವನ್ನ ಹಾಳು ಮಾಡಬೇಕು ಅನ್ನೋ ಸ್ಕೆಚ್. ಸೊ ಈ ರಾಕೆಟ್ ಭೂಮಂಡಲದಿಂದ ಆಕಾಶಕ್ಕೆ ಹೋಗೋದಂತೆ ತಡೆಗಟ್ಟೋದು ಯಾರ ಕೆಲಸ? ವೆನಮ್ ನ ಕೆಲಸ. ಆಗ ವೆನಮ್ ಮತ್ತೆ ರೌಡಿ ಏಲಿಯನ್ ಮಧ್ಯೆ ಭಯಾನಕ ಫೈಟ್ ಶುರುವಾಗುತ್ತೆ. ರೌಡಿ ಏಲಿಯನ್ ಸಿಕ್ಕಾಪಟ್ಟೆ ಸ್ಟ್ರಾಂಗ್, ಅವನು ಏಲಿಯನ್ ಗಳಿಗೆಲ್ಲ ಲೀಡರ್ ಅಂತೆ. ಅವನನ್ನ ಹೊಡೆಯೋಕೆ ವೆನಮ್ ಸಿಕ್ಕಾಪಟ್ಟೆ ಕಷ್ಟ ಪಡ್ತಾನೆ. ಆದ್ರೂ ರೌಡಿ ಏಲಿಯನ್ ಏನು ಮಾಡ್ತಾನೆ, ವೆನಮ್ ನ ಆಲ್ಮೋಸ್ಟ್ ಸೋಲಿಸ್ಬಿಡ್ತಾನೆ. ಅಷ್ಟರಲ್ಲಿ ನಮ್ಮ ಹೀರೋನ ಮಾಜಿ ಪ್ರಿಯತಮೆ ಅಲ್ಲಿಗೆ ಬರ್ತಾಳೆ. ಅಲ್ಲಿಗೆ ಬಂದು ಸೌಂಡ್ ಅನ್ನ ಪ್ಲೇ ಮಾಡ್ತಾಳೆ. ಆಬ್ವಿಯಸ್ಲಿ ಸೌಂಡ್ ಅನ್ನು ಪ್ಲೇ ಮಾಡಿದ್ರೆ ಏಲಿಯನ್ ಗಳಿಗೆ ಆಗೋದಿಲ್ಲ. ಸೊ ಏಲಿಯನ್ ಗಳು ಏನ್ ಮಾಡ್ತವೆ, ನಮ್ಮ ಹೀರೋನ ಬಾಡಿ ಹಾಗೆ ಆ ರಾಕೆಟ್ ಕಂಪನಿಯ ಓನರ್ ನ ಬಾಡಿಯನ್ನ ಎರಡನ್ನು ಬಿಟ್ಬಿಟ್ಟು ಹೊರಗಡೆ ಬಂದ್ಬಿಡ್ತವೆ. ಸೊ ಮನುಷ್ಯನ ಬಾಡಿಯಿಂದ ಹೊರಗಡೆ ಬಂದ್ರೆ ಏಲಿಯನ್ ಗಳಿಗೆ ಶಕ್ತಿ ಇರೋದಿಲ್ಲ. ಈಗ ಉಳ್ಕೊಂಡಿದ್ಯಾರು? ರಾಕೆಟ್ ಕಂಪನಿಯ ಓನರು ಮತ್ತೆ ನಮ್ಮ ಮೂವಿಯ ಹೀರೋ. ಇವರಿಬ್ರು ಫೈಟ್ ಆಡ್ತಾರೆ. ಮೂವಿಯ ಹೀರೋ ಗೆದ್ದು ಬಿಡ್ತಾನೆ, ಅವ್ರು ಅಟ್ಲೀಸ್ಟ್ ಗೆದ್ದು ಬಿಟ್ಟೆ ಅಂತ ಇವನು ಅಂದ್ಕೊಂಡಿರ್ತಾನೆ. ರಾಕೆಟ್ ಕಂಪನಿಯ ಓನರ್ಗೆ ಒದ್ಬಿಟ್ಟು ಇವನು ಹೋಗ್ತಿರ್ತಾನೆ. ಹಾಗೆ ಏನಾಗುತ್ತೆ, ರಾಕೆಟ್ ಕಂಪನಿಯ ಓನರ್ ನ ಬಾಡಿಯ ಒಳಗಡೆ ಆ ಏಲಿಯನ್ ಮತ್ತೆ ಸೇರ್ಕೊಂಡ್ಬಿಟ್ಟು ಮೂವಿಯ ಹೀರೋನ ಹಿಂದ್ಗಡೆಯಿಂದ ಬಂದು ಚುಚ್ಚಿಬಿಟ್ಟು ರೌಡಿ ಏಲಿಯನ್ ಏನ್ ಮಾಡುತ್ತೆ, ರಾಕೆಟ್ ಒಳಗಡೆ ಹೋಗುತ್ತೆ, ಆಕಾಶಕ್ಕೆ ಹೋಗಿ ಅವನ ಫಾಲೋವರ್ಸ್ ನ ಕರ್ಕೊಂಡ್ ಬರೋಕೆ ಅಂತ. ಹಾಗೆ ಸತ್ತು ಬಿದ್ದಿರುವ ಇವನ ಬಾಡಿ ಒಳಗೆ ವೆನಮ್ ಮತ್ತೆ ಬಂದು ಸೇರ್ಕೊಳ್ಳುತ್ತೆ. ವೆನಮ್ ಬಂದು ಸೇರಾದ್ಮೇಲೆ ಇವನ ಬಾಡಿ ಎಲ್ಲ ರಿಪೇರ್ ಆಗುತ್ತೆ. ರಿಪೇರ್ ಆಗಿ ಇವನು ಎದ್ದು ಹೋಗ್ತಾನೆ ಫೈಟ್ ಮಾಡ್ಲಿಕ್ಕೆ ರೌಡಿ ಏಲಿಯನ್ ಜೊತೆ. ರೌಡಿ ಏಲಿಯನ್ ರಾಕೆಟ್ ನ ಒಳಗೆ ಕುಂತು ರಾಕೆಟ್ ನ ಆಕಾಶದ ಕಡೆಗೆ ತಗೊಂಡು ಹೋಗ್ತಾ ಇರುತ್ತೆ. ಅವಾಗ ವೆನಮ್ ಏನ್ ಮಾಡ್ತಾನೆ ಅಂದ್ರೆ ರಾಕೆಟ್ ನ ಫ್ಯೂಯಲ್ ಟ್ಯಾಂಕ್ ಅನ್ನ ಓಪನ್ ಮಾಡ್ಬಿಡ್ತಾನೆ. ಆಗ ರಾಕೆಟ್ ಗೆ ಬೆಂಕಿ ಹತ್ಕೊಂಡು ರಾಕೆಟ್ ಬ್ಲಾಸ್ಟ್ ಆಗ್ಬಿಡುತ್ತೆ. ಈ ಏಲಿಯನ್ ಗಳಿಗೆ ಬೆಂಕಿ ಕಂಡ್ರೆ ಆಗಲ್ಲ. ಸೊ ಬೆಂಕಿಯಲ್ಲಿ ರೌಡಿ ಏಲಿಯನ್ ಸತ್ತೋಗುತ್ತೆ. ಅದರ ಜೊತೆಗೆ ಆ ಬೆಂಕಿ ನಮ್ಮ ಫಿಲಂ ಹೀರೋ ಮತ್ತೆ ವೆನಮ್ ನ ಕಡೆಗೂ ನುಗ್ಗತ್ತೆ. ಆಬ್ವಿಯಸ್ಲಿ ವೆನಮ್ ಗೆ ಸಹ ಬೆಂಕಿ ಕಂಡ್ರೆ ಆಗೋದಿಲ್ಲ. ಸೊ ವೆನಮ್ ಏನ್ ಮಾಡುತ್ತೆ, ನಮ್ಮ ಹೀರೋನ ಬಾಡಿಯಿಂದ ಹೊರಗಡೆ ಬಂದ್ಬಿಟ್ಟು ಗುಡ್ ಬೈ ಅಂತ ಹೇಳ್ಬಿಟ್ಟು ನಮ್ಮ ಹೀರೋನ ಸುತ್ತ ಕೊಡೆ ತರ ರಕ್ಷಾ ಕವಚ ಮಾಡ್ಬಿಟ್ಟು ಹೀರೋಗೆ ಬೆಂಕಿ ತಾಗದಂಗೆ ಮಾಡ್ಬಿಟ್ಟು ವೆನಮ್ ಸಾಯತ್ತೆ, ಹೀರೋನ ಬದುಕಿಸುತ್ತೆ. ಸೊ ಅಲ್ಲಿಗೆ ಪ್ರಪಂಚ ಸೇವ್ ಆಗುತ್ತೆ ವೆನಮ್ ನಿಂದ. ನೆಕ್ಸ್ಟ್ ಸೀನ್ ಅಲ್ಲಿ ನಮ್ಮ ಮೂವಿಯ ಹೀರೋ ಮತ್ತೆ ಅವನ ಮಾಜಿ ಪ್ರಿಯತಮೆ ಇಬ್ರು ಮಾತಾಡ್ತಿರ್ತಾರೆ. ಪ್ರಾಬಬ್ಲಿ ಇಬ್ರು ಬ್ರೇಕಪ್ ಇಂದ ಪ್ಯಾಚಪ್ ಆಗೋ ಸಂಭವ ಇರುತ್ತೆ. ಮಾತಾಡಿದ ನಂತರ ಒಂದು ಶಾಪಿಂಗ್ ಮಾಲ್ಗೆ ಹೋಗ್ತಿರ್ತಾನೆ ನಮ್ಮ ಮೂವಿಯ ಹೀರೋ. ಆಗ ನಮ್ಗೆ ವೆನಮ್ ನ ವಾಯ್ಸ್ ಮತ್ತೆ ಕೇಳತ್ತೆ. ಸೊ ನಮ್ಗಲ್ಲಿ ಏನ್ ಅರ್ಥ ಆಗತ್ತೆ ಅಂತಂದ್ರೆ ವೆನಮ್ ಸತ್ತಿಲ್ಲ, ವೆನಮ್ ಇನ್ನು ಬದುಕೆ ಇದ್ದಾನೆ, ವೆನಮ್ ನಮ್ಮ ಮೂವಿಯ ಹೀರೋನ ಬಾಡಿ ಒಳಗಡೆ ಇದ್ದಾನೆ ಅಂತ. ಸೊ ಇಬ್ರು ಸೇರ್ಕೊಂಡು ರೌಡಿಗಳನ್ನೆಲ್ಲ ಮಟ್ಟ ಹಾಕಬೇಕು ಅಂತ ನಿರ್ಧಾರ ಮಾಡ್ತಾರೆ. ಅಲ್ಲಿಗೆ ಮೂವಿ ಎಂಡ್ ಆಗತ್ತೆ. ಇದು 2018ರಲ್ಲಿ ಬಂದ ವೆನಮ್ ಮೂವಿಯ ಪಾರ್ಟ್ 1. 2022ರಲ್ಲಿ ವೆನಮ್ ಮೂವಿಯ ಪಾರ್ಟ್ 2 ಬಂದಿದೆ. ಅದನ್ನ ನೆಕ್ಸ್ಟ್ ವಿಡಿಯೋದಲ್ಲಿ ನೋಡೋಣ. ಥ್ಯಾಂಕ್ ಯು ಸೊ ಮಚ್ ಫಾರ್ ವಾಚಿಂಗ್. ಟೇಕ್ ಕೇರ್ ಅಂಡ್ ಬೈ.